ಸ್ನೇಹಿತರೆ, ನೀವು ನಿನ್ನೆ ವಿಡಿಯೋದಲ್ಲಿ ನೋಡಿರ್ತೀರಿ ತುಮಕೂರಲ್ಲಿ ಅರ್ನಿಂಗ್ಸ್ ಎಷ್ಟಾಯಿತು ಅಂತ. ಸೊ ಅಪ್ಲಿಕೇಶನ್ ಏನೋ ಪ್ರಾಬ್ಲಮ್ ಇತ್ತು ಅವ್ರದ್ದು, ಯಶವಂತ್ ಅವ್ರ ID ಇದು. ಅಪ್ಲಿಕೇಶನ್ ಪ್ರಾಬ್ಲಮ್ಮ ಅಥವಾ ಬೇರೆ ಏನಾದರೂ ಮಿಸ್ಟೇಕ್ ಆಗಿದೆ ಏನೋ ಗೊತ್ತಾಗಲಿಲ್ಲ. ಎಷ್ಟು ಆರ್ಡ್ರ್ ಮಾಡಿದ್ರೂ ಬರೀ ₹0 ಅಂತ ತೋರಿಸ್ತಾಯಿದ್ದ. ಸೊ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ತೋರ್ಸೋಕ್ಕಾಗಲಿಲ್ಲ, ಬಟ್ ಆರ್ಡ್ರುಗಳಂತೂ ಕೊಡ್ತಾಯಿದ್ದ. ಸೊ ಅಲ್ಲಿ ಕೆಲವೊಂದು ಡೆಲಿವರಿ ಪಾರ್ಟ್ನರ್ಸ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಅದರಲ್ಲಿ ಒಬ್ಬರು ಸಿಕ್ಕಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಹಾಗೆ ಎಷ್ಟು ಅವರ್ ಲಾಗಿನ್ ಇರ್ತಾರೆ, ಯಾವ್ಯಾವ ರೀತಿ ಆರ್ಡ್ರುಗಳನ್ನ ಕೊಡ್ತಾನೆ ಎಲ್ಲನೂ ಕೂಡ ತಿಳ್ಕೊಳ್ಳೋಣ. ಬ್ರೋ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ? 1000 ಇನ್ಸೆಂಟಿವ್ ಸೇರಿನಾ ಇನ್ಸೆಂಟಿವ್ ಬಿಟ್ಟು ಎಲ್ಲ ಸೇರಿ ಟೋಟಲ್? ಅಂದರೆ ಪರ್ ಕಿಲೋಮೀಟರ್ಗೆ ಎಷ್ಟು ಕೊಡ್ತಾನೆ? ಆರ್ಡರ್ ಬಂದಂಗೆ ಒಂದು 13-14 ಅವರ್ ವರ್ಕ್ ಮಾಡಿದ್ರೆ 1500-1600 ಆಗುತ್ತೆ. ಹಾಂ. ಅಂದರೆ ನ್ಯೂ ಜಾಯ್ನರ್ಸ್ಗೆ ಕಡಿಮೆ ಇನ್ಸೆಂಟಿವ್ ಇರೋದು, ಸೀನಿಯರ್ಸ್ಗೆ ಜಾಸ್ತಿ ಇದೆ. ಸೀನಿಯರ್ಸಿಗೆ ಜಾಸ್ತಿ. ನ್ಯೂ ಜಾಯ್ನರ್ಸ್ಗೆ ಲಾಸ್ಟ್ ಟಾರ್ಗೆಟ್ ಇರೋದು 525 ಇನ್ಸೆಂಟಿವ್, ಸೀನಿಯರ್ಸ್ಗೆ 800 ಇದೆ. ಎಷ್ಟು ಆರ್ಡ್ರ್ ಮಾಡ್ತೀರಾ ಡೈಲಿ? ನಾನು ಡೈಲಿ 25-30 ಮಾಡ್ತೀನಿ. 25 ಆರ್ಡ್ರ್ ಸಿಗುತ್ತಾ? ಬರುತ್ತೆ. ಓಹೋ, ನಾನು 13 ಫುಲ್ ಟೈಮ್ 13 ಅವರ್ಸ್ ಮಾಡ್ತೀನಿ. 13 ಅವರ್ ಲಾಗಿನ್ ಇರ್ತೀರಾ? ಬೆಳಿಗ್ಗೆ ಎಷ್ಟು ಗಂಟೆಯಿಂದ? ಬೆಳಿಗ್ಗೆ ಅಂದರೆ 8-8:30. ಹಾಂ. ಮತ್ತೆ ಸಂಜೆ ಆಫ್ ಮಾಡ್ತೀನಿ 2 ಅವರ್ ಚಾರ್ಜಿಂಗಿಗೆ, ಮತ್ತೆ 11 ಅವರ್. ಸರಿ ಬ್ರೋ, ಆಯಿತು. ಓಕೆ, ನೋಡ್ತೀನಿ ಯೂಟ್ಯೂಬ್ ನಿಮ್ಮದು ಸಹ ನೋಡ್ತೀನಿ. ಇಲ್ಲಿ ಒಬ್ಬರು ಡೆಲಿವರಿ ಬಾಯ್ಸ್ನು ಕೂಡ ಮಾತಾಡ್ತಿದ್ವಿ. ಅಂದರೆ ಡೆಲಿವರಿ ಬಾಯ್ನ ಅವ್ರು ಹೇಳ್ತಿದ್ದಾರೆ 1-1.5 ಸಾವಿರದವರೆಗೂ ಅರ್ನ್ ಮಾಡ್ಬೋದು ಡೈಲಿ ಅಂತ. ನೋಡಿದ್ರೆ ಇಲ್ಲಿ ಆರ್ಡ್ರುಗಳೇ ಕೊಡ್ತಾಯಿಲ್ಲ. ಸೊ ನಮ್ಮ ID ಅಂದರೆ ಈ ID ಅಪ್ರೂವ್ಗೆ ಒಂದ್ಸರಿ ಲಾಗಿನ್ ಆಗ್ತೀವಲ್ಲ, ಅದಕ್ಕೆ ಆರ್ಡ್ರ್ ಕೊಡ್ತಾಯಿಲ್ಲ ಅನಿಸುತ್ತೆ. ರೆಗ್ಯುಲರಾಗಿ ಕೆಲಸ ಮಾಡತಕ್ಕಂಥ IDಗಳಿಗೆ ಚೆನ್ನಾಗಿ ಆರ್ಡ್ರ್ ಕೊಡ್ಬೋದು. ಪರ್ ಡೇ ಒಂದು 12-13 ಅವರ್ ಲಾಗಿನ್ ಇದ್ದರೆ 1.5 ಸಾವಿರದವರೆಗೂ ಮಾಡ್ತಾರಂತೆ. ಸ್ನೇಹಿತರೆ, ಬೆಂಗಳೂರಲ್ಲಿ ಅಷ್ಟೊಂದು ಅರ್ನಿಂಗ್ಸ್ ಆಗುತ್ತೆ, ಎಲ್ಲರೂ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ. ಸ್ನೇಹಿತರೆ, ಬೆಂಗಳೂರು ಜೀವನ ತುಂಬ ಕಷ್ಟ ಇದೆ. ಸೊ ಇಲ್ಲಿ ಎಷ್ಟು ಸಂಪಾದನೆ ಆಗುತ್ತೋ ಅಷ್ಟೇ ಎಕ್ಸ್ಪೆನ್ಸಿವ್, ಖರ್ಚು ಕೂಡ ಬರುತ್ತೆ. ಸೊ ನಿಮ್ಮ ಊರುಗಳಲ್ಲೇ ಅಥವಾ ನಿಮ್ಮ ಜಿಲ್ಲೆಗಳಲ್ಲೇ ಕೆಲಸ ಮಾಡಿದ್ರೆ, ಅಂದರೆ ಝೊಮ್ಯಾಟೊ, ಸ್ವಿಗ್ಗಿ ಅಥವಾ ಯಾವುದೇ ಒಂದು ಡೆಲಿವರಿ ಜಾಬ್ನ ಅಲ್ಲೇ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸೋಂಥ ಪ್ರಯತ್ನ ಕೂಡ ಇಲ್ಲಿ ನಾವು ಮಾಡ್ತಾ ಇರೋದು. ಅದಕ್ಕೆ ಈಗ ಸ್ಟಾರ್ಟಿಂಗು ಫಸ್ಟು ತುಮಕೂರಲ್ಲೇ ಟ್ರೈ ಮಾಡ್ತಾಯಿದ್ದೀವಿ. ತುಮಕೂರಲ್ಲಿ ಕೆಲಸ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಅಲ್ಲಿನ ಡೆಲಿವರಿ ಬಾಯ್ಸ್ಗಳ್ನ ಮಾತಾಡಿ ಯಾವ ರೀತಿ ಕಷ್ಟ ಇರುತ್ತೆ ಅಥವಾ ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಈಗ ಬೆಂಗಳೂರಲ್ಲಿ ಕೆಲಸ ಮಾಡಿ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಒಂದು 5-6 ಸಾವಿರ ಕಡಿಮೆ ಬಂದ್ರೂ ಕೂಡ ನಡೀತೈತೆ. ಯಾಕೆಂತಂದರೆ ಬೇರೆ ಜಿಲ್ಲೆಗಳಿಗಿನ್ನ ಒಂದು 5ರಿಂದ 7-8 ಸಾವಿರ ಹೆಚ್ಚಿಗೆ ಬರ್ಬೋದು, ಬಟ್ ಅಷ್ಟೇ ಎಕ್ಸ್ಪೆನ್ಸಿವ್ ಬರುತ್ತೆ, ಖರ್ಚು ಬರುತ್ತೆ. ರೂಮ್ ಬಾಡಿಗೆ, ಊಟ ಮತ್ತು ಎಲ್ಲ ಖರ್ಚು ಜಾಸ್ತಿ ಬರುತ್ತೆ ಸ್ನೇಹಿತರೆ. ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು ಎಲ್ಲನೂ ಜಾಸ್ತಿ ಬರುತ್ತೆ. ಸೊ ಒಂದು 5,000-6 ಸಾವಿರ ಕಡಿಮೆನೇ ಆಗಲಿ, ನೀವಿರ್ತಕ್ಕಂಥ ಜಾಗದಲ್ಲೇ ನಿಮ್ಮ ಜಿಲ್ಲೆ ಎಲ್ಲಿದೆಯೋ, ಸೊ ನಿಮ್ಮ ತಾಲೂಕು ಎಲ್ಲಿದೆಯೋ ಅದೇ ಸರೌಂಡಿಂಗಲ್ಲಿ ಮಾಡ್ಕೊಂಡ್ರೆ ಒಂದು 6-7 ಸಾವಿರ ಕಡಿಮೆ ಆಗಲಿ ಬಿಡಿ ಅರ್ನಿಂಗ್ಸು. ಬಟ್ ಇಲ್ಲಿ ನೀವು ಬೆಂಗಳೂರಿಗೆ ಬಂದು ನೀವು ದುಡ್ದು ಬೇರೆಯವ್ರಿಗೆ ಬೇರೆಯವ್ರಿಗೆ ತಿನ್ಸೋದಕ್ಕಿಂತ ನಿಮ್ಮ ಜಿಲ್ಲೆಯಲ್ಲೇ ಆರಾಮಾಗಿ ಕೆಲಸ ಮಾಡ್ಕೊಂಡು ಕಡಿಮೆನೇ ಸಂಪಾದನೆ ಮಾಡಿ ಅದರಲ್ಲಿ ಕಳ್ಕೊಳ್ಳೋದೇನಿದೆ, ಹೌದಲ್ವಾ? ಎಲ್ಲರೂ ಬೆಂಗಳೂರಿಗೆ ಬರ್ತೀನಿ ಅಂತಂದರೆ ಬೆಂಗಳೂರಿಗೆ ಬಂದರೆ ಇಲ್ಲಿ ಡೆಲಿವರಿ ಬಾಯ್ಸ್ಗಳಿಗೆ ಅಂತಂದರೆ ಟೋಟಲಾಗಿ ಎಲ್ರಿಗೂ ಸೇರಿ ಡೆಲಿವರಿ ಬಾಯ್ಸ್ಗಳು ಹೆಚ್ಚಿಗೆ ಆಗೋದ್ರಿಂದ ಅವನು ಆಫರ್ಗಳನ್ನೆಲ್ಲ ಕಡಿಮೆ ಮಾಡ್ತಾ ಹೋಗ್ತಾನೆ. ಯಾರೋ ಕಂಪ್ನಿಯವನು, ಯಾವುದೇ ಕಂಪ್ನಿ ಆಗಿರ್ಬೋದು, ಡೆಲಿವರಿಗೆ ಸಂಬಂಧಪಟ್ಟಂಗೆ ಡೆಲಿವರಿ ಬಾಯ್ಸ್ಗಳು ಹೆಚ್ಚಿಗೆ ಆದಂಗೆಲ್ಲ ಇವನು ಆಫರ್ನ ಏನು ಕೊಡ್ತಿದ್ನೋ ಅಥವಾ ಅರ್ನಿಂಗ್ಸ್ ಏನು ಕೊಡ್ತಿದ್ನೋ ಎಲ್ಲ ಕಡಿಮೆ ಮಾಡ್ತಾ ಹೋಗ್ತಾನೆ ಕಿಲೋಮೀಟ್ರಿಗೆ. ಸೊ ಅವಾಗ ಯಾರಿಗೆ ಲಾಸ್ ಆಗುತ್ತೆ? ಡೆಲಿವರಿ ಬಾಯ್ಸ್ಗಳಿಗೆ ಲಾಸ್ ಆಗುತ್ತೆ. ಕಂಪ್ನಿಯನ್ಗೆ ಏನೂ ಲಾಸ್ ಆಗೋಲ್ಲ. ಕಂಪ್ನಿಯನ್ಗೆ ಆಪ್ಷನ್ ಇರುತ್ತೆ, ಇವನಲ್ಲ ಇನ್ನೊಬ್ಬ ಡೆಲಿವರಿ ಮಾಡ್ತಾನೆ ಅನ್ನೋದು ಧೈರ್ಯ ಇರುತ್ತೆ ಅವನಿಗೆ. ಸೊ ಆದ್ದರಿಂದ ಯೋಚನೆ ಮಾಡಿ, ಬೆಂಗಳೂರಿಗೆ ಒಂದೇ ಸರಿ ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಯೋಚನೆ ಮಾಡಿ, ತಮ್ಮ ಜಿಲ್ಲೆಗಳಲ್ಲೇ ಕೆಲಸ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಚೆಕ್ ಮಾಡಿ. ಬೆಂಗಳೂರಿಗಿನ್ನ ಒಂದು 5-6 ಸಾವಿರ ಕಡಿಮೆ ಆದರೂ ಪರವಾಗಿಲ್ಲ, ಅಲ್ಲೇ ಕೆಲಸ ಮಾಡಿ ಅಂತ ಒಂದು ಸಜೆಷನ್ ಕೊಡ್ಬೋದು. ಬನ್ನಿ. ಅದಕ್ಕೂ ಮೀರಿ ನಾವೇನಾದರೂ ಹೊರಗಡೆ ಹೋಗಿ ಏನಾದ್ರು ದುಡಿಬೇಕು ಅಂತ ಪ್ಲ್ಯಾನ್ ಮಾಡಿರೋರು, ಇದು ಪ್ರಜಾಪ್ರಭುತ್ವ, ಯಾರು ಎಲ್ಲಿ ಬೇಕಾದರೂ ಹೋಗಿ ದುಡಿಬೋದು. ಸೊ ಬನ್ನಿ ಮಾಡಿ. ಅಂದರೆ ನಾವು ದುಡ್ದು ಬೇರೆಯವ್ರಿಗೆ ತಿನ್ಸೋದ್ಕಿಂತ ನಮ್ಮ ಊರುಗಳಲ್ಲೇ ಮಾಡೋದು ಬೆಸ್ಟು ಅಂತ ನಾನೊಂದು ಸಜೆಷನ್ ಹೇಳ್ಬೋದು. ಬಟ್ ಬೆಂಗಳೂರಿಗೆ ಬಂದು ಇನ್ನೂ ಸ್ವಲ್ಪ ದುಡಿತೀನಿ ಅನ್ನೋದಾದರೆ ಬನ್ನಿ, ಪರವಾಗಿಲ್ಲ. ಅಷ್ಟೇ ಸ್ನೇಹಿತರೆ.